ನನ್ನ ಸಹೋದರರೇ ಮತ್ತು ಸಹೋದರಿಯರೇ, ನಮ್ಮ ಸಮುದಾಯವನ್ನು ಮೌನವಾಗಿ ಹಾನಿಗೊಳಿಸುತ್ತಿರುವ ಒಂದು ಅಪಾಯ ಇದೆ. ಆಯುಧಗಳ ಮೂಲಕವಲ್ಲ, ಯುದ್ಧಗಳ ಮೂಲಕವಲ್ಲ, ಆದರೆ ನಮ್ಮ ಯುವಕರು ಮಾದಕಗಳು ಮತ್ತು ಕಾನೂನುಬಾಹಿರ ಪದಾರ್ಥಗಳನ್ನು ಬಳಸುವುದರ ಮೂಲಕ. ನಮ್ಮ ಧರ್ಮವಾದ ಇಸ್ಲಾಂ ಇದ ಬಗ್ಗೆ ಸ್ಪಷ್ಟವಾಗಿದೆ. ಮನಸ್ಸನ್ನು ಮಸುಕುಗೊಳಿಸುವುದು, ಸ್ವಯಂ ನಿಯಂತ್ರಣವನ್ನು ನಾಶ ಮಾಡುವುದು ಅಥವಾ ದೇಹಕ್ಕೆ ಹಾನಿ ಮಾಡುವ ಯಾವುದೇ ವಸ್ತುವು ಹರಾಮ್. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಪ್ರತಿ ಮದ್ಯಪದಾರ್ಥವೂ ನಿಷಿದ್ಧ, ಅದು ಸಂಪೂರ್ಣವಾಗಿ ಹರಾಮ್. ಮಾದಕಗಳು ಆರೋಗ್ಯವನ್ನು ಮಾತ್ರ ಹಾನಿಗೊಳಿಸುವುದಿಲ್ಲ, ಅವು ಕುಟುಂಬಗಳನ್ನು ಒಡೆಯುತ್ತವೆ, ಶಿಕ್ಷಣವನ್ನು ನಾಶ ಮಾಡುತ್ತವೆ, ಯುವಕರನ್ನು ಅಪರಾಧ, ಸಾಲದ ಮತ್ತು ಅವಮಾನಗಳತ್ತ ತಳ್ಳುತ್ತವೆ. ಮತ್ತು ನಾವು ಎದುರಿಸಲೇಬೇಕಾದ ಒಂದು ಸತ್ಯ ಇದೆ: ಮಾದಕ ವಸ್ತುಗಳ ದುರ್ಬಳಕೆ, ಅತಿವಾದ ಮತ್ತು ಅಪರಾಧ ಜಾಲಗಳನ್ನು ಹರಡಿಸುವ ಪ್ರಮುಖ ಬಾಗಿಲಾಗಿದೆ. ಒಬ್ಬ ಯುವಕ ಮದಕಾಸಕ್ತನಾದಾಗ ಅವನು ದುರ್ಬಲನಾಗುತ್ತಾನೆ, ಸುಲಭವಾಗಿ ಬಳಸಿಕೊಳ್ಳಬಹುದಾದವನಾಗುತ್ತಾನೆ, ಸುಲಭವಾಗಿ ಸೇರಿಸಿಕೊಳ್ಳಬಹುದಾದವನಾಗುತ್ತಾನೆ. ಒಮ್ಮೆ ಪ್ರಯತ್ನಿಸಿ ನೋಡುವುದು ಎಂದು ಆರಂಭವಾದದ್ದು ಬಹುಸಾರಿ ಇಸ್ಲಾಂ ಜೀವನ ಅಥವಾ ಗೌರವದ ಬಗ್ಗೆ ಕಾಳಜಿ ಇಲ್ಲದ ಶಕ್ತಿಗಳ ನಿಯಂತ್ರಣದಲ್ಲೇ ಅಂತ್ಯಗೊಳ್ಳುತ್ತದೆ. ಮಾದಕಗಳನ್ನು ಬಳಸುವುದು, ಮಾರುವುದು, ಹೊತ್ತುಕೊಳ್ಳುವುದು ಅಥವಾ ಜೀವನೋಪಾಯಕ್ಕಾಗಿ ಆದರೂ ಮದಕಜಾಲಗಳನ್ನು ರಕ್ಷಿಸುವುದು, ಇವೆಲ್ಲವೂ ನಿಮ್ಮದೇ ಜನರನ್ನು ನಾಶ ಮಾಡುತ್ತಿದೆ ಎಂಬುದನ್ನು ತಿಳಿದುಕೊಳ್ಳಿ. ಕುರಾನ್ ಪಾಪ ಮತ್ತು ಹಾನಿಯಲ್ಲಿ ಸಹಾಯ ಮಾಡುವುದರ ವಿರುದ್ಧ ಅದಾಗಲೀ ಪರೋಕ್ಷವಾಗಿದ್ದರೂ ಎಚ್ಚರಿಸುತ್ತದೆ. ಮುಸ್ಲಿಂ ಯುವಕರು ನಿರ್ವಿಸಲು ಹುಟ್ಟಿದ್ದಾರೆ, ತಮ್ಮನ್ನು ತಾವೇ ನಾಶ ಮಾಡಿಕೊಳ್ಳಲು ಅಲ್ಲ. ಮಾದಕ ದ್ರವ್ಯಗಳ ಬಳಕೆಯಿಂದ ದೂರವಿರುವುದು ದುರ್ಬಲತೆ ಅಲ್ಲ, ಅದು ಇಮಾನ, ಅದು ಆತ್ಮಗೌರವ, ಅದು ಉಮ್ಮಹ್ನ ರಕ್ಷಣೆ.